ನೋಡ್ರಿ ಗೆದ್ದಿರ್ಬೋದು ನಮ್ಮ ರಮೇಶ್ ಕತ್ತಿ ಅವರು, ಆದರೆ ಅವ್ರ ವಿರೋಧ ಮಾತ್ರ ಜೋರದ ಇಲ್ಲಂತಲ್ಲ. ಅವರೆಲ್ಲ ವಿರೋಧಿಗಳು ಅದರಲ್ಲಿ ನೀವು 30% ಅಲ್ರಿ, 40% ಅಲ್ರಿ, 50 ಅಂತ ಆಗಿಲ್ಲ, 40-50 ಒಳಗದಾರೆ, 40-30% ಅಲ್ರಿ ಅವ್ರ ವಿರೋಧಿಗಳಲ್ಲಿದ್ದಾರೆ. ಇನ್ನು ಗೋಕಾಕ್ ಮತ್ತು ಅದೇ ಕಾಲಕ್ಕೆ ನಮ್ಮ ಅರಭಾವಿ, ಅದೇ ಕಾಲಕ್ಕೆ ನಮ್ಮ ಎಮ್ಕಂಬಡಿಯಲ್ಲೂ ಸಹಿತ ಎಮ್ಕಂಬಡಿಯಂತೂ ನೆಕ್ ಟು ನೆಕ್ ಕಾಂಪಿಟೇಷನ್ ಆಗ್ಯದ, ಅದೇನು ಸುಳ್ಳಲ್ಲ. ಅಲ್ಲಿಯೂ 30-35% ಸತೀಶ್ ಅವ್ರ ವಿರೋಧಿಗಳು. ಗೋಕಾಕದಲ್ಲಿ ಹೊತ್ತು ನೆಕ್ ಟು ನೆಕ್ ಆಗ್ಯದ. ಕಡಾಡಿ, ಮಾಂತೇಶ್ ಕಡಾಡಿ ಮತ್ತು ವಿತ್ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರ ಮಧ್ಯದಲ್ಲ ಆ ಭಾಗದಲ್ಲೂ ಸ್ವಲ್ಪ ಪ್ರಭಾವಿ ಇದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು. ಅವರ ಒಂದು ವ್ಯಕ್ತಿತ್ವದಿಂದಾಗೆ ಅಲ್ಲಿ ಸ್ವಲ್ಪ ಎಲ್ಲರಿಗೂ ಬೇಕಾಗಿದ್ದಾರೆ. ಯಾಕಂದ್ರೆ ಅಲ್ಲೇ ಜಾತಿ ಇರೋದು ಹೆಚ್ಚಿಗೆ, ಇವರು ಕೊಡುವ ಸಹಾಯದಿಂದಾಗಿ ಅವ್ರ ಜನಕ್ಕೆ ಅವ್ರು ಬೆಲೆ ಹತ್ತಿದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಈ ಎಲ್ಲ ಒಂದು ನೋಡಿದಾಗ ಎಲ್ಲ ಕಡೆಯೂ ಒಂದು ರೀತಿ ಇದು ಪ್ರಜಾಸತ್ತಾತ್ಮಕವಾದ ವಿಷಯ ಇಲ್ಲಿ ಬರೋ ಜೊತೆಗೆ ಇಲ್ಲೇ ಒಬ್ಬ ವಿರೋಧಿಗಳು ಅಗ್ದಿ ಖಂಡಿತವಾಗಿ ಹುಟ್ಟಿದ್ರಿಂದಾಗಿ ಬೆಳೆದು ನಿಂತಿದ್ದರಿಂದಾಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಏನೇನೋ ಬದಲಾವಣೆ ಆಗ್ಬೋದು. ಯಾಕಂದ್ರೆ ಈಗಾಗಲೇ ಕತ್ತಿ ಅವರೊಂದಿನ ರಿಲೀಫ್ ಇಲ್ಲಿ ಬರಲಿಕ್ಕೆ ಎರಡೂ ಭಾಗದಲ್ಲೇ ನಾವು ಯಾರಾದರೂ ಬೆಂಬಲಿಸೋದು ನಿಲ್ತೀವಿ ಅನ್ನೋಂಥದ್ದು. ಅದೇ ಇವರು ಸಹ ನಮ್ಮ ಬೇಸ್ ಆಗ್ಯದ ಹುಕ್ಕೇರಿ ಏರಿಯಾದಲ್ಲೇ, ಹೊಕ್ಕೇರಿ ಮತ್ತು ಅಥಣಿ ಏರಿಯಾದಲ್ಲೇ ನಾವು ಅಲ್ಲಿ ಹೋಗ್ತೀವಪ್ಪ, ಕಾಗವಾಡ ಏರಿಯಾ ಇರ್ಬೋದು, ಎಲ್ಲ ಕಡೆ ನಾವು ನೋಡ್ತೀವಿ ಅನ್ನೋಂಥ ಮಾತುಗಳಾಗಿರ್ಬೋದು. ಇವೆಲ್ಲವೂ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮತ್ತು BJPಗೆ ಹೊಡೆತ ಕೊಡ್ತಾವ ಅನ್ನುವಂಥ ಮಾತನ್ನು. ಯಾಕಂದರೆ ಈ ಎಲ್ಲ ಕುಟುಂಬಗಳನ್ನು ರಾಜಕೀಯ ಪಕ್ಷಗಳ ಮೀರಿ ಬೆಳೆದಂಥವ್ರು.